ನಾಮಸ್ಮರಣೆ ಮಾಡ್ತಾ 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 ಆ ನಾಮಸ್ಮರಣೆ ಶಕ್ತಿ ನಮ್ಮ ಶರೀರದ ಒಳಗಡೆ ಎಲ್ಲ ಪ್ರವೇಶ ಮಾಡುತ್ತೆ. ಆ ನಾಮಸ್ಮರಣೆ ನಮ್ಮ ಶರೀರದಲ್ಲಿ ಸೇರಿದ ಮೇಲೆ ಮಂತ್ರಮಯ ಶರೀರ ಅಂತ ನಮ್ಮ ಶರೀರ ಮಂತ್ರಮಯ ಶರೀರ ಆಗತ್ತೆ. ಬ್ರಹ್ಮಚೈತನ್ಯ ಮಹಾರಾಜರು, ಗೋಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರ ಶರೀರದಲ್ಲಿ ಅವರ ಪ್ರತಿಯೊಂದು ಅಂಗಾಂಗಗಳಲ್ಲೂ ಸಹ ರಾಮನಾಮದ ಉಚ್ಚಾರಣೆ ಕೇಳಿಸ್ತಿತ್ತು. ಜಪ ಅನ್ನೋದು ಮನುಷ್ಯನ ಎಲ್ಲ ಕಾಯ ವಾಚ ಮಾನಸಿಕ 3 ವಿಧವಾದಂತ ತಾಪಗಳನ್ನು ಸುಟ್ಟು ಬಿಡುತ್ತದೆ. ಒಂದು ಜನ್ಮಕ್ಕೆ ಸಂಬಂಧಿಸಿದಂತಲ್ಲ ಜಪ ಅನ್ನೋದು. ಜಪ ಅನೇಕ ಜನ್ಮಗಳ ಪಾಪಗಳನ್ನ ಸುಡುತ್ತೆ. ಆದ್ರಿಂದಲೇ ಅದಕ್ಕೆ ಜಪ ಅಂತ ಹೆಸರು ಬಂದಿರುತ್ತೆ. ಅಂದ್ರೆ ಅದು ನಮ್ಮ ಸುಪ್ತ ಮನಸ್ಸಿಗೆ ಪ್ರವೇಶ ಮಾಡುತ್ತೆ. ಮಂತ್ರ ಜಪ ಸುಪ್ತ ಮನಸ್ಸಿಗೆ ಪ್ರವೇಶ ಮಾಡಿ ನಾವು ಮಾಡಿರ್ತಕ್ಕಂಥ ಅನೇಕ ಜನ್ಮಗಳ ಪಾಪಗಳನ್ನ ಭಸ್ಮ ಮಾಡೋದ್ರಿಂದ ಅದಕ್ಕೆ ಜಪ. ಜಕಾರೋ ಜನ್ಮ ವಿಚ್ಛೇದ, ಪಕಾರೋ ಪಾಪನಾಶನಂ ಅಂತ. ಜಪ ಅಂದ್ರೆ ಹಿಂದೆ ಆಗಿರ್ತಕ್ಕಂಥ ಅನೇಕ ವಿಧವಾದ ಜನ್ಮಗಳಲ್ಲಾಗಿರ್ತಕ್ಕಂಥ ಪಾಪಗಳನ್ನ ಸುಡೋದು, ಮುಂದೆ ಜನ್ಮ ಬರ್ದೇ ಇರೋಂಗ್ ಮಾಡೋದು ಯಾವುದು ಅಂದ್ರೆ ಜಪಾನೆ. ಒಂದು 100 ಕೋಟಿ ಜನಸಂಖ್ಯೆ ಇದ್ರೆ ಅದರಲ್ಲಿ ನಮ್ಮಮ್ಮ ಅಂದ್ರೆ ಒಂದು 10 ಕೋಟಿ ಜನ ಪ್ರತಿನಿತ್ಯ ಜಪ ಮಾಡುವಂತ ಅಭ್ಯಾಸನ ರೂಢಿ ಮಾಡ್ಕೊಂಡಿರಬಹುದು. ಎಲ್ಲಾರ ಕೈಲೂ ಭಗವಂತ ಜಪ ಮಾಡಿಸ್ಕೊಳ್ಳಲ್ಲ. ಭಗವಂತನ ನಾಮದ ಮೇಲೆ ಪ್ರೀತಿ ಎಲ್ಲಾರ್ಗೂ ಬರೋದಿಲ್ಲ. ಎಲ್ಲಾರ ಕೈಲೂ ಆಗುವಂತ ಕೆಲಸ ಅಲ್ಲ ಇದು. ಆದ್ರೆ ಅನೇಕ ಜನ ಮಹಾತ್ಮರು ಏನ್ ಹೇಳೋಗಿದ್ದಾರೆ ಅಂತ ಹೇಳಿದ್ರೆ, ಪ್ರಯತ್ನ ಪೂರ್ವಕವಾಗಿ ನಾವು ಜಪವನ್ನ ಮಾಡಲೇಬೇಕು. ಕಲಿಯುಗದಲ್ಲಿ ನಾಮ ಜಪದಿಂದಲೇ ಮುಕ್ತಿ ಅಂತ ಹೇಳಿದ್ದಾರೆ. ಗೋಂದಾವಲಿಯ ಬ್ರಹ್ಮಚೈತನ್ಯ ಮಹಾರಾಜರ ಸನ್ನಿಧಾನದಲ್ಲಿ ನಡೆದಂತ ಘಟನೆ. ಅಂತಾಜಿ ಪಂತರು ಅಂತ, ಶಿವದೀಕ್ಷಿತರು ಅಂತ ಅವರಿಬ್ರು ಬ್ರಹ್ಮಚೈತನ್ಯ ಮಹಾರಾಜರ ಕಾಲು ಹೊತ್ಕೊಂಡು ಕೂತ್ಕೊಂಡಿರ್ತಾರೆ. ಅಂತಾಜಿ ಪಂತರು ಅವರ ಕಾಲನ್ನ ಒತ್ತುತ್ತಾ ಒತ್ತುತ್ತಾ ಒತ್ತುತ್ತಾ, ಇದೇನು ಗುರುಗಳೇ ನಿಮ್ಮ ಮೀನಖಂಡಗಳು ಇಷ್ಟು ವಯಸ್ಸಾದ್ರೂ ನಿಮಗೆ ಇಷ್ಟು ಗಟ್ಟಿಯಾಗಿದೆಯಲ್ಲ ಅಂತ ಕೇಳಿದಾಗ ಮಹಾರಾಜರು ಹೇಳ್ತಾರೆ, ಇದು ನಾಮಸ್ಮರಣೆಯಿಂದ ತುಂಬಿರ್ತಕ್ಕಂಥ ಶರೀರ ಇದು, ಆದ್ರಿಂದಲೇ ಇಷ್ಟೊಂದು ಬಲಿಷ್ಠವಾಗಿದೆ ಅಂತ. ಅದನ್ನ ಕೇಳಿ ಅವರಿಬ್ಬರು ನಗ್ತಾರೆ. ಏನೋ ಮಹಾರಾಜರು ತಮಾಷೆಯಾಗಿ ಇದನ್ನ ಹೇಳ್ತಿರ್ಬಹುದು ಅಂತ. ಆಗ ಮಹಾರಾಜರು, ನನ್ನ ಮೀನಖಂಡ, ನನ್ನ ಕಾಲ್ಗೆ ನಿಮ್ಮ ಕಿವಿಯನ್ನ ಹಚ್ಚಿ ಅಲ್ಲಿ ಏನ್ ಕೇಳಿಸ್ತಿದೆ ಹೇಳಿ ಅಂತ. ಆಗ ಅವರು ತಮ್ಮ ಕಿವಿಗಳನ್ನ ಮಹಾರಾಜರ ಕಾಲಿನ ಮೀನಖಂಡಗಳಿಗೆ ಆನಿಸಿ ಕುಳಿತಾಗ ರಾಮ ತ್ರಯೋದಶಾಕ್ಷರಿ ಮಂತ್ರ ಕೇಳಿಸ್ತಾ ಅವ್ರಿಗೆ ಆಶ್ಚರ್ಯ ಆಗತ್ತೆ. ರಾಮ ತ್ರಯೋದಶಾಕ್ಷರಿ ಮಂತ್ರ ಅವ್ರಿಗೆ ಕೇಳಿಸೋದಕ್ಕೆ ಪ್ರಾರಂಭ ಆಗುತ್ತೆ ಮಹಾರಾಜರ ಕಾಲುಗಳಿಂದ. ಇದೇ ರೀತಿ ಅವಾಗ ಅವರಿಗೆ ಆಶ್ಚರ್ಯ ಆಗತ್ತೆ, ಏನಿದು ಮಹಾರಾಜರ ಶರೀರದಲ್ಲಿ ರಾಮನಾಮ ಪ್ರತಿಧ್ವನಿಸ್ತಿದೆಯಲ್ಲ ಅಂತ ಹೇಳಿದಾಗ ಗುರುಗಳು, ಇದು ಅಜಪ ಗಾಯತ್ರಿ. ಅಂದ್ರೆ ಮನುಷ್ಯ ಜಪ ಮಾಡ್ತಾ 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 ಅದು ಅವನ ನರನಾಡಿಗಳಲ್ಲಿ ಅದು ಹೋಗಿ ಸೇರ್ಕೊಂಡ್ಬಿಡುತ್ತೆ, ಹೃದಯದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅವನ ಶರೀರ ಮಂತ್ರಮಯ ಶರೀರ ಆಗತ್ತೆ. ಅವನು ಪ್ರಯತ್ನ ಪೂರ್ವಕವಾಗಿ ಆಗ ಜಪ ಮಾಡಬೇಕಾದ ಅನಿವಾರ್ಯತೆ ಇರೋದಿಲ್ಲ. ಅದು ಸಹಜವಾಗಿ ಅವನ ಶರೀರದಲ್ಲಿ ಅಂತರ್ಧ್ವನಿ ಮೊಳಗ್ತಾನೆ ಇರುತ್ತೆ. ಅವರು ತಮ್ಮ ದೈನಂದಿನ ವ್ಯವಹಾರಗಳೆಲ್ಲ ಮಾಡಿಕೊಂಡು ನೋಡುಗರ ಕಣ್ಣಿಗೆ ಪ್ರಾಪಂಚಿಕ ಪಕ್ಕ ಲೌಕಿಕ ರೀತಿ ಕಾಣಿಸ್ತಿದ್ರು ಸಹ ಅಂತರಂಗದಲ್ಲಿ ಜಪ ನಡೀತಾ ಇರುತ್ತೆ. ಇದು ಅಜಪ ಅಂತ. ಇದು ಮಹಾನ್ ಸಿದ್ಧಿ ಪುರುಷರಿಗೆ ಮಾತ್ರ ಕರಗತ ಆಗ್ತಕ್ಕಂಥ ಒಂದು ಕಲೆ ಇದು. ಇದು ಸಾಮಾನ್ಯವಾದಂತಹ ಸಿದ್ಧಿ ಅಲ್ಲ. ಇದು ಅಜಪ ಅನ್ನೋದು ಬ್ರಹ್ಮಚೈತನ್ಯ ಮಹಾರಾಜರಿಗೆ ಅಂತಹ ಒಂದು ಸಿದ್ಧಿ ಒಲಿದಿತ್ತು. ನಮ್ಮ ಗುರುಗಳು ಬೆಳಗೂರಿನ ಬಿಂದು ಮಾಧವ ಸದ್ಗುರುಗಳು, ಅವರು ಸಹ ಅವರ ಶರೀರವು ಸಹ ರಾಮ ಮಂತ್ರದಿಂದ ಅದು ಪುನೀತವಾಗಿತ್ತು. ಅವರ ಶರೀರದಿಂದನೂ ರಾಮ ಮಂತ್ರ ಉಚ್ಚಾರಣೆ ಕೇಳಿಸೋದು ಭಕ್ತರಿಗೆ. ನಾಮಸ್ಮರಣೆಯಲ್ಲಿ ಯಾರು ರಮಿಸ್ತಾನೋ ಅವನೇ ಭಾಗ್ಯವಂತ ಅಂತ ಬ್ರಹ್ಮಚೈತನ್ಯರು ಹೇಳಿದ್ದಾರೆ. ನಾಮಸ್ಮರಣೆಯಲ್ಲಿ ರುಚಿ ಸಿಗಬೇಕು ಅವನಿಗೆ. ರುಚಿ ಅಂದ್ರೆ ನಾವು ಯಾವ್ದಾದ್ರು ಸಿಹಿಯಾದ ಪದಾರ್ಥ ತಿಂತೀವಿ, ಅದರ ರುಚಿ ಹತ್ತಿರ ಏನ್ ಮಾಡ್ತೀವಿ, ಮತ್ತೆ ತಿಂತೀವಿ, ಇನ್ನ ತಿನ್ಬೇಕು ಅನ್ಸುತ್ತೆ. ಹಾಗೆ ಭಗವಂತನ ನಾಮವನ್ನ ಜಪ ಮಾಡ್ತಾ ಮಾಡ್ತಾ ನಾವು ಇನ್ನೂ ಹೆಚ್ಚು ಮಾಡ್ಬೇಕು ಅಂತ ಅದರಲ್ಲೇ ಒಂದು ಆಸಕ್ತಿ, ಅದರಲ್ಲೇ ಒಂದು ಆಕರ್ಷಣೆ, ಅದರಲ್ಲೇ ಒಂದು ತೃಪ್ತಿ ನಮಗೆ ಸಿಗಬೇಕು. ಆಗ ಅವನೇ ಭಾಗ್ಯವಂತ. ಇದು ಎಲ್ಲರಿಗೂ ಸಿದ್ಧಿ ಆಗುವಂಥದ್ದಲ್ಲ. ಭಗವಂತನ ಕೃಪೆ ಯಾರಿಗಾಗಿರುತ್ತೆ ಅವರಿಗೆ ಸಿದ್ಧಿ ಆಗ್ತಕ್ಕಂಥ ವಿಚಾರ ಇದು. ಮನುಷ್ಯನಿಗೆ ದೊಡ್ಡ ಸೌಭಾಗ್ಯ ಯಾವುದು
ಅಂತ ಬ್ರಹ್ಮಚೈತನ್ಯರು ಹೇಳಿದ್ದಾರೆ. ಅದು ಬಹುಶಃ ಯಾರೂ ಹೇಳಿಲ್ಲ ಆ ಮಾತನ್ನ. ಯಾರಿಗೆ ತಮ್ಮ ದೇಹದ ವಿಸ್ಮರಣೆಯಾಗಿದೆಯೋ, ವಿಸ್ಮರಣೆಯಾಗಿ ನಾಮದಲ್ಲೇ, ಭಗವಂತನ ನಾಮದಲ್ಲೇ ಲೀನ ಆಗಿದೆಯೋ ಅವನೇ ಭಾಗ್ಯವಂತ. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಯಾರು ತಮ್ಮ ದೇಹವನ್ನೇ ಮರ್ತೋಗ್ಬಿಟ್ಟಿದಾರೋ, ತಮಗೊಂದು ದೇಹ ಇದೆ ಅಂತ ಯಾರಿಗೆ ಮರ್ತೋಗಿ ನಾಮಸ್ಮರಣೆಯಲ್ಲೇ ತಲೀನ ಆಗ್ಬಿಟ್ಟಿದಾರೋ ಅವ್ರು ನಿಜವಾದ ಭಾಗ್ಯವಂತರು. ಮುಕ್ತಿ ಅಂದ್ರೆ ಬೇರೆ ಇನ್ನೇನು ಇಲ್ಲ. ಅತ್ಯಂತ ಸರಳವಾಗಿ ಬ್ರಹ್ಮಚೈತನ್ಯರು ಹೇಳ್ಬಿಟ್ಟಿದ್ದಾರೆ. ದೇಹದ ವಿಸ್ಮರಣೆ, ವಿಸ್ಮರಣೆ ಅಂದ್ರೆ ಏನು? ನಾನು ಅಂತಕ್ಕಂಥ ಅಸ್ತಿತ್ವವೇ ಅವರಿಗೆ ಜ್ಞಾಪಕ ಇಲ್ಲ. ಇನ್ನೇನು ಜ್ಞಾಪಕ ಇದೆ? ಭಗವಂತ, ಅವನ ಹೆಸರು, ಜಪ, ಇದು ಬಿಟ್ಟು ಇನ್ನೇನು ಅವರಿಗೆ ಅವರ ಸ್ಮರಣೆಯಲ್ಲೇ ಇಲ್ವೋ ಅವ್ರು ನಿಜವಾದ ಭಾಗ್ಯವಂತರು. ಅದು ಜೀವನ್ ಮುಕ್ತಿ. ಇದು ಒಂಥರ ಜೀವನ್ ಮುಕ್ತಿ. ಈ ರೀತಿ ಯಾರಿಗೆ ದೇಹದ ಅರಿವೇ ಇಲ್ವೋ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಕಡೆ ಭಗವಂತನ ದರ್ಶನ ಆಗೋದಕ್ಕೆ ಅವರಿಗೆ ಶುರು ಆಗುತ್ತೆ. ಆದ್ರಿಂದ ಪ್ರಯತ್ನ ಪೂರ್ವಕವಾಗಿ ನಾಮ ಜಪವನ್ನ ಮಾಡಬೇಕು. ಅದರಲ್ಲೂ ರಾಮನಾಮ ಅಂತಕ್ಕಂಥದ್ದು ಮನುಷ್ಯನನ್ನ ಉದ್ಧಾರ ಮಾಡ್ತಕ್ಕಂಥ ಮಹಾಮಂತ್ರ ಇದು, ರಾಮನಾಮ ಜಪ. ರಾಮನಾಮ ಜಪದಿಂದ ಮನುಷ್ಯ ಮೃತ್ಯುವನ್ನ ಕೂಡ ಗೆಲ್ಲಬಹುದು. ಅಷ್ಟೊಂದು ಶಕ್ತಿ ಇದೆ ರಾಮನಾಮ ಜಪಕ್ಕೆ. ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ ಅಂತ ಒಂದು ಶಕ್ತಿ ಇತ್ತು. ಅನೇಕ ಜನ ಭಕ್ತರನ್ನ ಅವರು ಮೃತ್ಯುವಿನಿಂದ ಪಾರು ಮಾಡಿದ್ದಾರೆ. ರಾಮಶಾಸ್ತ್ರಿಗಳು ಅಂತ ಆ ಕಾಲದಲ್ಲಿ 1910ನೇ ಇಸ್ವಿನಲ್ಲಿ ಗೋಂದಾವಲಿನಲ್ಲಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸಾನ್ನಿಧ್ಯದಲ್ಲಿ ಅವ್ರು ಇರ್ತಿದ್ರು. ಅವರು 4 ವೇದಗಳನ್ನ ಅಧ್ಯಯನ ಮಾಡಿದ್ರು. ತುಂಬಾ ದೊಡ್ಡ ಪಂಡಿತರು. ಅವರಿಗೆ ರಾಮ ಮಂತ್ರದ ದೀಕ್ಷೆಯನ್ನ ಬ್ರಹ್ಮಚೈತನ್ಯ ಮಹಾರಾಜರು ಕೊಡ್ತಾರೆ. ಪ್ರತಿನಿತ್ಯ ಅವರು ರಾಮನಾಮದ ಜಪವನ್ನ ಸಾಧನೆ ಮಾಡ್ತಿರ್ತಾರೆ. ತುಂಬಾ ಕೋಪಿಷ್ಠರು ಅವರು. ಪ್ರತಿನಿತ್ಯ ಅವ್ರ ಮೇಲೆ ದೂರುಗಳು ಹೋಗ್ತಿರುತ್ತೆ ಬ್ರಹ್ಮಚೈತನ್ಯ ಮಹಾರಾಜರಿಗೆ. ಆದರೂ ಸಹನೆಯಿಂದ ಅವರು ಒಂದು ಮಾತನ್ನ ಹೇಳ್ತಾರೆ. ಯಾವ ವ್ಯಕ್ತಿ ರಾಮನಾಮ ಜಪವನ್ನ ಮಾಡ್ತಿದ್ದನೋ ಅವನ ಎಲ್ಲಾ ಸಂಪೂರ್ಣ ಜವಾಬ್ದಾರಿಯನ್ನ ಶ್ರೀರಾಮಚಂದ್ರನೇ ತಗೊಂಡಿರ್ತಾನೆ. ಆದ್ದರಿಂದ ಇಂದೆಲ್ಲ ನಾಳೆ ಅವರು ಸುಧಾರಣೆ ಆಗ್ತಾರೆ, ಅದರ ಬಗ್ಗೆ ನೀವು ಯಾರು ಚಿಂತೆ ಮಾಡಬೇಡಿ ಅಂತ ಹೇಳಿ ಮಿಕ್ಕ ಶಿಷ್ಯರನ್ನ ಅವರು ಸಮಾಧಾನ ಪಡಿಸ್ತಿರ್ತಾರೆ. ಆಗ ಪ್ಲೇಗ್ ವ್ಯಾಧಿ ತುಂಬಾ ಉಲ್ಬಣ ಆಗಿರುತ್ತೆ. ಇವರು ಪುರಾಣ ಪ್ರವಚನವನ್ನ ಪ್ರತಿನಿತ್ಯ ಅಲ್ಲಿ ರಾಮ ಮಂದಿರದಲ್ಲಿ ಮಾಡ್ತಿರ್ತಾರೆ. ಒಂದು ದಿವಸ ಪುರಾಣ ಪ್ರವಚನ ಮಾಡಬೇಕು, ಯಾರು ಇರೋದಿಲ್ಲ, ಎದುರಿಗೆ ಶ್ರೀರಾಮಚಂದ್ರನ ವಿಗ್ರಹ ಇರುತ್ತೆ. ಪುರಾಣ ಪ್ರವಚನವನ್ನ ಅವರು ಮಾಡ್ತಿರ್ತಾರೆ. ಯಾರು ಇರ್ಲಿ ಬಿಡ್ಲಿ, ಅವರು ಪ್ರತಿನಿತ್ಯದ ಒಂದು ರೂಢಿಯನ್ನ ಅವರು ಮಾಡ್ತಿರ್ತಾರೆ. ಅವರ ಮಕ್ಕಳಿಗೂ ಸಹ ಪ್ಲೇಗ್ ವ್ಯಾಧಿ ಅಂಟಿಕೊಂಡಿರುತ್ತೆ. ಬಹಳಷ್ಟು ಇಲಿಗಳು ಸಾಯ್ತಿರುತ್ತೆ. ಅದನ್ನೆಲ್ಲ ಅವರೇ ಮರದಲ್ಲಿ ತುಂಬಿ ತುಂಬಿ ಆಚೆ ಹಾಕ್ತಿರ್ತಾರೆ. ಬಾಪು ಅಂತ ಶಾಸ್ತ್ರಿಗಳ ಮಗ, ಅವನಿಗೂ ಪ್ಲೇಗ್ ವ್ಯಾಧಿ ಅಂಟಿಕೊಂಡು ಕಂಕಳ ಕೆಳಗಡೆ ಗಡ್ಡೆ ಅನ್ನೋದು ಬಂದ್ಬಿಡುತ್ತೆ. ಪುರಾಣ ಪ್ರವಚನವನ್ನ ಎಂದಿನಂತೆ ಅವರು ಮಾಡ್ತಿರ್ತಾರೆ. ಮಾಡ್ತಿರ್ಬೇಕಾದ್ರೆ ಅವರ ಮಗನಿಗೆ, ಅವರ ಮಗ ಬಾಪುಗೆ ತುಂಬಾ ನೀರಡಿಕೆಯಾಗಿ ತಮ್ಮಗೆ ತುಂಬಾ ನೀರನ್ನ ಕುಡಿದು ಬಿಡ್ತಾನೆ. ಈ ಗಡ್ಡೆ ಒಡೆದು ರಕ್ತ ಎಲ್ಲ ಸೋರ್ತಿರುತ್ತೆ. ಶಾಸ್ತ್ರಿಗಳಿಗೆ ಕಪ್ಪನೆಯ ಒಂದು ಆಕೃತಿ ಕಾಣಿಸುತ್ತೆ. ತಕ್ಷಣ ಅವರಿಗೆ ಒಂಥರ ಮಯಕ ಬಂದ್ಬಿಡುತ್ತೆ, ಮಂಪರು ಬಂದ್ಬಿಡುತ್ತೆ. ಆ ಮಂಪರ್ನಲ್ಲಿ ಒಂದು ದೃಶ್ಯ ಕಾಣುತ್ತೆ. ಆ ಕಪ್ಪನೆ ಆಕೃತಿ ಜೊತೆ ಬ್ರಹ್ಮಚೈತನ್ಯ ಮಹಾರಾಜರು ಮಾತಾಡ್ತಿರ್ತಾರೆ. ಇವರು ನನ್ನ ಮನುಷ್ಯರು, ನನ್ನ ಶಿಷ್ಯರು, ಇವರು ತಂಟೆಗೆ ಬರಬೇಡ, ಆಚೆಗೆ ಹೋಗು ಅಂತ ಹೇಳ್ತಕ್ಕಂಥ ದೃಶ್ಯ ಅವರ ಕಾಣಿಸುತ್ತೆ. ತಕ್ಷಣ ಎಚ್ಚೆತ್ತು ನೋಡಿದಾಗ ಅವರ ಮಗನ ಗಂಟು ಒಡೆದು ಅವನು ಆರೋಗ್ಯವಾಗಿರ್ತಾನೆ, ಆ ವ್ಯಾಧಿಯಿಂದ ವಿಮುಖನಾಗಿರ್ತಾನೆ. ಹೀಗೆ ಬ್ರಹ್ಮಚೈತನ್ಯರು ಪ್ರಾಣಾಪಾಯಗಳಿಂದ ಕೂಡ ತಮ್ಮ ಭಕ್ತರನ್ನ, ಆಶ್ರಿತರನ್ನ, ಶಿಷ್ಯರನ್ನ ಕಾಪಾಡ್ತಿದ್ರು. ರಾಮನಾಮ ಸ್ಮರಣೆಯ, ರಾಮನಾಮದ ಜಪದ ಮಹತ್ವದಿಂದ ಇದೆಲ್ಲ ನಡೀತಿತ್ತು. ಯಾರು ರಾಮನಾಮ ಜಪವನ್ನ ಮಾಡ್ತಾರೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಶ್ರೀರಾಮಚಂದ್ರನೇ ತಗೊಳ್ತಾನೆ. ಇದು ಮಹಾರಾಜರ ಮಾತು. ಅವ್ರು ಯಾರಿಗೂ ಹೆದರ್ಬೇಕಾಗಿಲ್ಲ. ಇದು ಕೇವಲ ರಾಮನಾಮಕ್ಕೆ ಅಂತ ಅಲ್ಲ, ಯಾವ ಯಾವ ದೇವತೆಯ ಜಪವನ್ನ ಮನುಷ್ಯ ಮಾಡ್ತಿರ್ತಾನೋ ಅವನ ಜವಾಬ್ದಾರಿ ಎಲ್ಲ ಆ ಇಷ್ಟ ದೇವತೆದೇ ಆಗಿರುತ್ತೆ. ಆದ್ರಿಂದ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜಪವನ್ನ ಮಾಡಬೇಕು. ತಿಂಗಳಿಗೆ ಒಂದು 15,000 20,000 ಒಂದು ನಿಗದಿತ ಸಂಖ್ಯೆಯನ್ನ ಇಟ್ಟುಕೊಂಡು, ಇಷ್ಟು ಸಂಖ್ಯೆನ ನಾನು ಅದನ್ನ ಸಾಧನೆ ಮಾಡ್ತೀನಿ, ಜಪ ಸಾಧನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಯಾರು ಮಾಡ್ತಾರೋ ಅವರೇ ನಿಜವಾದ ಭಾಗ್ಯವಂತರು. ಎಲ್ಲಾ ಸಾಧನೆಗಳಿಗಿಂತಲೂ ದೊಡ್ಡ ಸಾಧನೆ ಜಪ ಸಾಧನೆ. ಇದು ಬಾಯಿನಲ್ಲಿ ಹೇಳಿದಷ್ಟು ಸುಲಭ ಅಲ್ಲ.
ಯಾಕೆಂತ ಹೇಳಿದ್ರೆ ಮನುಷ್ಯ ಆಸ್ತಿ ಸಂಪಾದನೆ ಮಾಡ್ಬೋದು, ಕೀರ್ತಿ ಸಂಪಾದನೆ ಮಾಡ್ಬೋದು. ಜಪ ಸಂಪಾದನೆ ಮಾಡೋನು ಯಾರಿರ್ತಾರೆ ಅವನೇ ನಿಜವಾದ ಭಾಗ್ಯವಂತ. ಯಾಕೆ? ಅವನ ಜಪ ಹಿಂದಿನ ಅನೇಕ ಪಿತೃದೇವತೆಗಳನ್ನು ಉದ್ಧಾರ ಮಾಡ್ಬಿಡುತ್ತೆ. ಹಿಂದಿನ ಪಿತೃದೇವತೆಗಳು ಉದ್ಧಾರ ಆಗೋಗ್ತಾರೆ. ಮುಂದೆ ಅವನ ವಂಶದಲ್ಲಿ ಯಾರು ಹುಟ್ಟುತ್ತಾರೆ ಅವ್ರಿಗೂ ಸಹ ಅದರ ಫಲ ಹೋಗುತ್ತೆ. ಇವನೂ ಮುಕ್ತನಾಗಿ, ಹಿಂದಿನ ತಲೆಮಾರಿನವ್ರನ್ನು ಮುಕ್ತರನ್ನಾಗಿ ಮಾಡಿ ಮುಂದಿನ ಪೀಳಿಗೆಯವ್ರನ್ನು ಉದ್ಧಾರ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಜಪ ಸಾಧಕ. ಜಪ ಸಾಧಕನಿಗೆ ಇವೆಷ್ಟೆಲ್ಲ ಭಾಗ್ಯ ಸಿಗೋದು.